So here question number 26 to 30 logical reasoning related questions. So logical reasoning for 29 June 2025 evening shift paper. In a group of 40 people, total 40 people, 25 people speaks Hindi, 25 people, and 20 people speak Hindi and Urdu. 20 Hindi plus Urdu. All people speak at least one of the two languages. How many people speak Urdu? How many speak Urdu? All people speak at least one of the two languages, Hindi or Urdu. Okay. So total 40 are there. Hindi 25 are there. Speak both Hindi and Urdu are 20. Everyone speak at least one of the two language. Everyone speaks at least ಎರಡರಲ್ಲಿ ಒಂದಾದರೂ ಇರೋ 40 ಜನದಲ್ಲಿ ಎರಡರಲ್ಲಿ ಒಂದಾದರೂ ಲ್ಯಾಂಗ್ವೇಜನ್ನು ಅವ್ರು ಮಾತಾಡ್ತಾರೆ ಅಂತ. ಕರೆಕ್ಟ್. ಸೊ ಈಗ ಹಿಂದಿ ಪ್ಲಸ್ ಉರ್ದು ಈಸ್ ಈಕ್ವಲ್ ಟು ಹಿಂದಿ ಪ್ಲಸ್ ಉರ್ದು ಮೈನಸ್ ಬೋತ್ ಮಾತಾಡ್ತಾ ಇರೋರನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ತಾನೆ. ಹಿಂದಿ ಎಷ್ಟು 25, ಉರ್ದು ಎಷ್ಟು ಅಂತ ಗೊತ್ತಿಲ್ಲ, ಯು ಅಂತಾನೆ ಬರ್ಕೊಡೋಣ. ಎರಡೂ ಲ್ಯಾಂಗ್ವೇಜ್ ಮಾತಾಡ್ತಾ ಇರೋರು 20, ಟೋಟಲ್ಲು 40. ಕರೆಕ್ಟಾ? ಟೋಟಲ್ ಹೇಳಿದ್ದಾರೆ, ಹಿಂದಿ ಹೇಳಿದ್ದಾರೆ, ಉರ್ದು ಹೇಳಿದ್ದಾರೆ. ಅದರಲ್ಲಿ ಬೋತ್ ಮಾತಾಡ್ತಾ ಇರೋರನ್ನ ತೆಗೆಯೋಣ. ಫಸ್ಟು Urdu is equal to 40 minus 25 plus 20. 40 minus 25 is 30, 40, 15 plus 20 is 35. So answer must be 35 here. Urdu answer must be 35, but there is no such option here. $35 ಬರಬೇಕಾಗಿತ್ತು, ಬಟ್ ಇಲ್ಲಿ 35 ಅಂತ ಕೊಟ್ಟಿಲ್ಲ. ಬಟ್ ದಿಸ್ ಇಸ್ ದ ರೈಟ್ ವೇ ಆಫ್ ಕ್ಯಾಲ್ಕುಲೇಷನ್. ಓಕೆ, ನೆಕ್ಸ್ಟ್ ದ ಫ್ಯಾಲಸಿ ವೇರ್ ದ ಕನ್ಕ್ಲೂಷನ್ ಡಸ್ ನಾಟ್ ಲಾಜಿಕಲಿ ಫಾಲೋ ಫ್ರಮ್ ದ ಪ್ರಿಮಿಸಸ್ ಇಸ್ ಕಾಲ್ಡ್. ಸೊ ಈಗ ಪ್ರೆಮಿಸಸ್ನ ಕಂಪೇರ್ ಮಾಡಿದ್ರೆ ಕನ್ಕ್ಲೂಷನ್ ಲಾಜಿಕಲಿ ಫಾಲೋ ಮಾಡಲ್ಲ ಅಂತಹ ಫ್ಯಾಲಸಿ, ಲಾಜಿಕ್ ಇಲ್ದಲೇ ಇರುವಂಥ ಪಾಲಿಸಿ ಯಾವುದು ಅಂದರೆ ನಾನ್ ಸೆಕ್ವಿಟರ್ ಫ್ಯಾಲಸಿ. ನಾನ್ sequitur fallacy, conclusion does not follow logically. ಬರ್ಕೊಡಿ, conclusion does not follow logically. ರೆಡ್ ಹೆರಿಂಗ್ ಅಂದರೆ ಡಿಸ್ಟ್ರಾಕ್ಷನ್. ಸ್ಟ್ರಾಮ್ಯಾನ್ ಅಂದರೆ ಒಂದು ಡಿಸ್ಟ್ರಾಕ್ಷನ್ ಅಂದರೆ ನಮಗಾಗೋ ಡಿಸ್ಟ್ರಾಕ್ಷನ್ ಅಲ್ಲ. ನಾವು ಏನಾದರೂ ಒಂದು ಸೆಂಟೆನ್ಸಸ್ಸಲ್ಲಿ ಅದನ್ನು ಡಿಸ್ಟ್ರಾಕ್ಟ್ ಮಾಡಿ ಇನ್ನೊಂದನ್ನು ಹೇಳುವಂಥ ಪ್ರಯತ್ನ ಪಡಿದಾಗ ಅದನ್ನು ರೆಡ್ ಹೆರಿಂಗ್ ಅಂತ ಹೇಳ್ತೀವಿ. ಡಿಸ್ಟ್ರಾಕ್ಷನ್. ಸ್ಟ್ರಾಮ್ಯಾನ್ ಮಿಸ್ರೆಪ್ರೆಸೆಂಟೇಷನ್ ಆರ್ಗ್ಯುಮೆಂಟ್. ಮಿಸ್ರೆಪ್ರೆಸೆಂಟೇಷನ್ ಆರ್ಗ್ಯುಮೆಂಟ್ ಅದು ಹಾಗಲ್ಲ, ಇದು ಹೀಗೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದಾಗ. ಅಡೋಮಿನಮ್ ಅಟ್ಯಾಕಿಂಗ್ ದ ಪರ್ಸನ್. ಇದನ್ನೆಲ್ಲ ನಾವು ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಫ್ಯಾಲಸಿಸ್ ಬಿಗ್ ಬಾಸ್ನಲ್ಲಿ ನಡೆಯುವಂಥ ಆರ್ಗ್ಯುಮೆಂಟ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 28. ಅರೇಂಜ್ ದ 4 ನೋಬಲ್ ಟ್ರೂತ್ಸ್ ಆಫ್ ಬುದ್ಧಿಸಮ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್. ದುಃಖ, ಸಮುದಾಯ, ನಿರೋಧ, ಮಾರ್ಗ. ನಿರೋಧ, ಎಂಡ್ ಆಫ್ ಸಫರಿಂಗ್. ಮಾರ್ಗ, path to end suffering. Dukha, truth of suffering. Samudaya, cause of suffering. ಸೊ ಈಗ ಇದರಲ್ಲಿ ಸಿ ದುಃಖ ಇಸ್ ಟ್ರೂತ್ ಅಂದರೆ ದುಃಖ ಅನ್ನೋದು ಜೀವನದಲ್ಲಿ ಬಂದೇ ಬರುತ್ತೆ. ದಟ್ ಇಸ್ ಟ್ರೂತ್. ಕರೆಕ್ಟ್. ಸಿ
ಅಲ್ವಾ, ಇದು ಸಿ ಇದೇ ಆನ್ಸರ್, ಸಿ ಡಿ ಎ ಬಿ. ಈಗ ಡಿ ಅಂತ ತಗೊಳ್ಳೋಣ, ಸಮುದಾಯ. ಯಾವಾಗ ನಾವು ಅದಕ್ಕೆ ಕಾಸ್ ಆಫ್ ಸಫರಿಂಗ್, ಸಮುದಾಯ ದಟ್ ಈಸ್ ಕಾಸ್ ಆಫ್ ಸಫರಿಂಗ್ನ ತಿಳ್ಕೊಳ್ತೀವಿ, ದಟ್ ಈಸ್ ಡಿ. ಎ ನಿರೋಧ, ಎಂಡ್ ಆಫ್ ಸಫರಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಮಾರ್ಗ ಹುಡ್ಕೊಳ್ತೀವಿ ನಾವು ಅದರಿಂದ, ದಟ್ ಈಸ್ ಪಾತ್ ಟು ಎಂಡ್ ಸಫರಿಂಗ್, ದಟ್ ಈಸ್ ಬಿ. ಸಿ ಡಿ ಎ ಬಿ ಈಸ್ ಎನ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 29. Which of the following are valid deductive forms of reasoning? Modus ponens is a deductive form. Modus tollens is also deductive form. Hypothetical syllogism is also deductive form. Argument from analogy is inductive. So here A, B, C is an answer. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿ, ರೀಸನಿಂಗ್ಸ್ ಬಗ್ಗೆ. ಈ ಕ್ವೆಶನ್ನು ಫಸ್ಟ್ ಟೈಮ್ ಬಂದಿರುವಂಥದ್ದು ಈ 10 ಕ್ವೆಶನ್ ಪೇಪರ್ಸಲ್ಲಿ ತಿಳ್ಕೊಳ್ಬೇಕು ಇದ್ರ ಬಗ್ಗೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 30. ಇದ್ರ ಬಗ್ಗೆ ಕ್ವೆಶನ್ಸ್ ಬಂದಿದೆ. ಅಡ್ ಹಾಮಿನಮ್, ಸ್ಟ್ರಾಮ್ಯಾನ್, ಫಾಲ್ಸ್ ಕಾಸ್, ರೆಡ್ ಹಿಯರಿಂಗ್. ಆಗಲೇ ನಾನು ಹೇಳಿದೆ, ರೆಡ್ ಹಿಯರಿಂಗ್, ಡೈವರ್ಟಿಂಗ್ ಅಟೆನ್ಷನ್ ಟು ಅನದರ್ ಇಶ್ಯೂ. ಸೊ ರೆಡ್ ಹಿಯರಿಂಗ್ ಇಸ್ ಡೈವರ್ಷನ್. ಅಡ್ ಹಾಮಿನಮ್, ಅಟ್ಯಾಕಿಂಗ್ ಅ ಪರ್ಸನ್, ಇಲ್ಲ ಅಟ್ಯಾಕಿಂಗ್ ಅ ಪರ್ಸನ್ ಇಲ್ಲಿದೆ. ಸ್ಟ್ರಾಮ್ಯಾನ್, ಮಿಸ್ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯುಮೆಂಟ್. ಫಾಲ್ಸ್ ಕಾಸ್, ಮಿಸ್ಟೇಕ್ ಕೋರಿಲೇಷನ್ ಫಾರ್ ಕಾಸೇಷನ್. ಸೊ ಇಲ್ಲಿ ರಾಂಗ್ ಕಾಸ್ ಆ್ಯಂಡ್ ಎಫೆಕ್ಟ್. ಫಾಲ್ಸ್ ಕಾಸ್ ಅಂದರೆ ರಾಂಗ್ ಕಾಸ್ ಆ್ಯಂಡ್ ಎಫೆಕ್ಟ್. ಸೊ ಇಷ್ಟು ಇದನ್ನ ಬಾಯ್ಟ್ ಮಾಡಿ ಇಟ್ಕೊಳ್ಳಿ, ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಈ ಸಲ ನಿಮಗೆ ಎಕ್ಸಾಮಲ್ಲಿ. ಓಕೆ, ಸೊ ದಿಸ್ ಒನ್ ಅಬೌಟ್ ಲಾಜಿಕಲ್ ರೀಸನಿಂಗ್. ಥ್ಯಾಂಕ್ ಯು ಸೋ ಮಚ್.